ನಮಸ್ಕಾರ ಬೆಂಗಳೂರು. ನನ್ನ ಹೆಸರು ದೀಪಕ್. ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ ದ ಕನ್ನಡ ಟೆಕ್. ನಾನು ನಿಮಗೋಸ್ಕರ ಗೇಮ್ ಆಡೋಕ್ಕೆ, ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ, ಸ್ಟ್ರೀಮಿಂಗ್ ಮಾಡೋಕ್ಕೆ 50,000ರಲ್ಲಿ DDR5 PC ತೊಗೊಬಂದಿದ್ದೀನಿ. ಫುಲ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನೇನು ಸ್ಪೆಕ್ಸ್ ಯೂಸ್ ಮಾಡಿದ್ದೀನಿ ಅಂತ. ಫಸ್ಟ್ ಆಫ್ ಆಲ್ ಮಾತಾಡೋಣ CPU. ನಾನು ಇದರಲ್ಲಿ ಇಂಟೆಲ್ i5 12th ಜನರೇಷನ್ ಯೂಸ್ ಮಾಡಿದ್ದೀನಿ. 12400F ಮಾಡೆಲ್ ಇದೆ. ಆಮೇಲೆ ಸ್ಪೆಕ್ಸಿಗೆ ಮಾತಾಡಿದ್ರೆ ಇದು ಬೇಸ್ ಸ್ಪೀಡ್ ನಿಮಗೆ 2.5 GHz, ಟರ್ಬೋ ಸ್ಪೀಡ್ ನಿಮಗೆ 4.4 GHz. ಆಮೇಲೆ ಟೋಟಲ್ ಕ್ಯಾಶ್ MBಗೆ ಮಾತಾಡಿದ್ರೆ ಇದು ನಿಮಗೆ 18 MB ಕ್ಯಾಶ್ ಸಿಗುತ್ತೆ. ಆಮೇಲೆ ಸಾಕೆಟಿಗೆ ಮಾತಾಡಿದ್ರೆ ಇದು ಸಪೋರ್ಟೆಡ್ ಸಾಕೆಟ್ ಇದೆ LGA 1700. ಆಮೇಲೆ ಮಾತಾಡೋಣ ಇದರ ಜೊತೆ ಯೂಸ್ ಮಾಡಿರೋದು ಮದರ್ ಬೋರ್ಡು. ನಾನು ಇದರ ಜೊತೆ Asus Prime B760 NK DDR5 ಮದರ್ ಬೋರ್ಡ್ ಯೂಸ್ ಮಾಡಿದ್ದೀನಿ. ಈ ಮದರ್ ಬೋರ್ಡ್ ಸ್ಪೆಕ್ಸಿಗೆ ಮಾತಾಡಿದ್ರೆ ಇದರಲ್ಲಿ ನಿಮಗೆ 2 RAM ಸ್ಲಾಟ್ ಸಿಗುತ್ತೆ. ಅಂದರೆ ಅಪ್ ಟು 64 GB DDR5 6000 MHz ನೀವು ರ್ಯಾಮ್ ಸಪೋರ್ಟ್ ಮಾಡಿಸ್ಬೋದು. ಆಮೇಲೆ 2 NVMe ಸ್ಲಾಟ್ ಇದೆ, ಒಂದು 4.0 ಒಂದು 3.0. 4 USB ಪೋರ್ಟ್ ಇದೆ 2.0, 2 USB ಪೋರ್ಟ್ ಇದೆ 3.0, ಒಂದು HDMI ಸ್ಲಾಟು, ಒಂದು VGA ಸ್ಲಾಟು, ಆಡಿಯೋ ಪೋರ್ಟು ಎಲ್ಲ ಸಿಗುತ್ತೆ ನಿಮಗೆ. ಆಮೇಲೆ ಈ ಮದರ್ ಬೋರ್ಡ್ನಲ್ಲಿ ನೀವು 12th ಜನರೇಷನ್, 13th ಜನರೇಷನ್, 14th ಜನರೇಷನ್ವರೆಗೂ CPU ಸಪೋರ್ಟ್ ಮಾಡಿಸ್ಬೋದು. i3, i5, i7, i9ವರೆಗೂ ಸಪೋರ್ಟ್ ಮಾಡಿಸ್ಬೋದು. ಆಮೇಲೆ ಮಾತಾಡೋಣ ಇದರ ಜೊತೆ ಯೂಸ್ ಮಾಡಿದ್ರೆ ರ್ಯಾಮು. ನಾನು ಇದರ ಜೊತೆ G.Skill 16 GB DDR5 5200 MHz CL36 ರ್ಯಾಮ್ ಯೂಸ್ ಮಾಡಿದ್ದೀನಿ. ಆಮೇಲೆ ಮಾತಾಡೋಣ ಇದರ ಜೊತೆ ಯೂಸ್ ಮಾಡಿದ SSD. ನಾನು ಇದರ ಜೊತೆ Crucial P3 500 GB NVMe SSD ಯೂಸ್ ಮಾಡಿದ್ದೀನಿ. SSD ಸ್ಪೀಡಿಗೆ ಮಾತಾಡಿದ್ರೆ ಅಪ್ ಟು 3500 MBps ಸ್ಪೀಡ್ ಸಿಗುತ್ತೆ ನಿಮಗೆ. ಆಮೇಲೆ ಮಾತಾಡೋಣ SMPS. ನಾನು ಇದರಲ್ಲಿ ಥರ್ಮಲ್ ಟೆಕ್ 550W 80+ ಬ್ರಾನ್ಸ್ SMPS ಹಾಕಿದ್ದೀನಿ. ಈ SMPS ಥರ್ಮಲ್ ಟೆಕ್ ಬ್ರ್ಯಾಂಡ್ ಅಂದರೆ ಇಂಡಿಯಾದಲ್ಲಿ ಜಾಸ್ತಿ ಸೆಲ್ ಆಗಲ್ಲ, ಔಟ್ ಆಫ್ ಇಂಡಿಯಾನೇ ಜಾಸ್ತಿ ಸೆಲ್ ಆಗೋದು. ಅಂದರೆ ಸೂಪರ್ ಬ್ರ್ಯಾಂಡು. ಇದರಲ್ಲಿ ನಿಮಗೆ 5 ವರ್ಷ ವಾರಂಟಿ ಸಿಗುತ್ತೆ. ಜಾಪನೀಸ್ ಕೆಪಾಸಿಟರ್ಸು. ಸೈಲೆಂಟು ಅಂದರೆ ನಿಮಗೆ ನಾಯ್ಸೇ ಬರೋಲ್ಲ. ಫ್ಯಾನ್ ರನ್ ಆಗ್ತಾ ಇಲ್ಲ, SMPS ಆನ್ ಇದೆ ಆಫ್ ಇದೆ ಅನ್ನೋದು ಗೊತ್ತಾಗಲ್ಲ ನಿಮಗೆ. ಅಂದರೆ ಸೈಲೆಂಟು ಅಂದರೆ ಓವರ್ ಆಲ್ ಒಳ್ಳೆ SMPS. ಆಮೇಲೆ ಮಾತಾಡೋಣ ಇದರ ಜೊತೆ ಯೂಸ್ ಮಾಡೋದು ಗ್ರಾಫಿಕ್ ಕಾರ್ಡು. ನಾನು ಇದರಲ್ಲಿ Zotac RTX 3050 6GB DDR5 ಗ್ರಾಫಿಕ್ ಕಾರ್ಡ್ ಯೂಸ್ ಮಾಡಿದ್ದೀನಿ. ಈ ಗ್ರಾಫಿಕ್ ಕಾರ್ಡ್ ಸ್ಪೆಕ್ಸಿಗೆ ಡೀಟೇಲಿಗೆ ಮಾತಾಡಿದ್ರೆ ಇದರಲ್ಲಿ ನಿಮಗೆ 2560 ಕೂಡ ಕೋರ್ಸ್ ಸಿಗುತ್ತೆ. ಆಮೇಲೆ 16 RT ಕೋರ್ಸು, 64 AI ಕೋರ್ಸು ಸಿಗುತ್ತೆ. ಆಮೇಲೆ ಸ್ಪೀಡಿಗೆ ಮಾತಾಡಿದ್ರೆ ಇದರಲ್ಲಿ ನಿಮಗೆ ನೀವು ನಾನ್ OC ಎಡಿಷನ್ ತಗೊಂಡ್ರೆ ನಿಮಗೆ 713 MHzಗಿಂತ 1540 MHz ತನಕ ಸ್ಪೀಡ್ ಸಪೋರ್ಟ್ ಆಗುತ್ತೆ. ಆಮೇಲೆ ಇದರಲ್ಲೇ ನೀವು OC ಎಡಿಷನ್ ತಗೊಂಡ್ರೆ 1058 MHzಗಿಂತ 1740 MHz ತನಕ ಸ್ಪೀಡ್ ಸಪೋರ್ಟ್ ಆಗುತ್ತೆ. ಆಮೇಲೆ ಡಿಸ್ಪ್ಲೇಗೆ ಮಾತಾಡಿದ್ರೆ ಇದರಲ್ಲಿ ನಿಮಗೆ ಒಂದು HDMI ಪೋರ್ಟ್ ಸಿಗುತ್ತೆ, 3 ಡಿಸ್ಪ್ಲೇ ಪೋರ್ಟ್ ಸಿಗುತ್ತೆ. ಅಂದರೆ ನೀವು 4 ಪಾಯಿಂಟರ್ ಕನೆಕ್ಟ್ ಮಾಡಿಬಿಟ್ಟು ಟ್ರೇಡಿಂಗ್ ಮಾಡಬೇಕಂದ್ರೆ ಆರಾಮಾಗಿ ಮಾಡ್ಬೋದು. ಆಮೇಲೆ 96 ಬಿಟ್ಸ್ ಇದೆ. ಆಮೇಲೆ ಈ ಬ್ರ್ಯಾಂಡಲ್ಲಿ ನಿಮಗೆ 3+2 5 years ವಾರಂಟಿನೂ ಸಿಗುತ್ತೆ. ಆಮೇಲೆ ಮಾತಾಡೋಣ ಕ್ಯಾಬಿನೆಟ್. ನಾನು ಇದರಲ್ಲಿ ಗೇಮ್ ಡಿಯಾಸ್ Aura ಕ್ಯಾಬಿನೆಟ್ ಯೂಸ್ ಮಾಡಿದ್ದೀನಿ. ಈ ಕ್ಯಾಬಿನೆಟ್ ಏನಕ್ಕೆ ಯೂಸ್ ಮಾಡಿದ್ದೀನಿ ಅಂದರೆ ಚೀಪ್ ಆ್ಯಂಡ್ ಬೆಸ್ಟು. ಈ ಸ್ಪೆಕ್ಸಿಗೆ ಮಾತಾಡಿದ್ರೆ ಇದರಲ್ಲಿ ನಿಮಗೆ ಮೇಲೆ 2 USB ಪೋರ್ಟ್ 2.0, 1 USB ಪೋರ್ಟ್ 3.0, ಆಮೇಲೆ ಹೆಡ್ಫೋನ್ ಪೋರ್ಟು, ಮೈಕ್ ಪೋರ್ಟು ಸಿಗುತ್ತೆ. ಆಮೇಲೆ ಈ ಕ್ಯಾಬಿನೆಟು ಮದರ್ ಬೋರ್ಡ್ ಸಾಫ್ಟ್ವೇರಿಂದ ಸಿಂಕ್ ಆಗುತ್ತೆ. ಈ ಮದರ್ ಬೋರ್ಡ್ನಲ್ಲಿ Aura ಸಿಂಕ್ ಸಾಫ್ಟ್ವೇರ್ ಇದೆ. ಈ ಸಾಫ್ಟ್ವೇರಿಂದ ನೀವು ಲೈಟ್ ಸಿಂಕ್ ಮಾಡ್ಬೋದು. ಅಕಸ್ಮಾತ್ ಮದರ್ ಬೋರ್ಡಲ್ಲಿ ಸಾಫ್ಟ್ವೇರ್ ಸಿಂಕ್ ಇಲ್ಲ ಅಂದರೆ ನೀವು ಮೇಲೆ ಬಟನ್ ಇದೆ, ಲೈಟ್ ಚೇಂಜ್ ಮಾಡ್ಬೋದು. ಲೈಟ್ ಬೇಡ ಅಂದರೆ ಲೈಟ್ ಆಫು ಮಾಡ್ಬೋದು. ಅಂದರೆ ಓವರ್ ಆಲ್ ಒಳ್ಳೆ ಕ್ಯಾಬಿನೆಟು. ಗೇಮಿಂಗ್ ಲುಕ್ ಬರಬೇಕಂದ್ರೆ ಮೇಲೆ ನೀವು 240 ಲಿಕ್ವಿಡ್ ಕೂಲರು ಆಗ್ಬೋದು, ಸಪೋರ್ಟ್ ಆಗುತ್ತೆ ನಿಮಗೆ. ಅಂದರೆ ಓವರ್ ಆಲ್ ಬೆಟರು. ಈ ಫುಲ್ PC 50,000ರಲ್ಲಿ ಬಿಲ್ ಮಾಡಿದ್ದೀನಿ. ಫುಲ್ ಬ್ಯಾಂಗ್ಳೂರಲ್ಲಿ ಡೆಲಿವರಿ ಮಾಡ್ತೀನಿ, 1 day ಡೆಲಿವರಿ. ನಿಮಗೇನಾದರೂ ಡೌಟ್ ಇದೆ ಸ್ಕ್ರೀನಲ್ಲಿ ನನ್ನ ನಂಬರ್ ಇದೆ, ಇದನ್ನು ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ, ನಾನು ರಿಪ್ಲೈ ಕೊಡ್ತೀನಿ. ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ನೀವು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ. ಜೈ ಹಿಂದ್.